ನೋಡ್ರಿ, ಇವರೆಲ್ಲ ನಿಂತರೆ ಏನು ಸುಖ ಇಲ್ಲ. JDS ಬರಬೇಕಿಲ್ಲಿ. ಯಾಕೆ ಅಂದರೆ ಒಳ್ಳೆ ಕೆಲಸ ಮಾಡವನೇ ಕುಮಾರಸ್ವಾಮಿ. 12-13 ತಿಂಗಳಿಂದ ಈ ರೋಡಲ್ಲಿ ಓಡಾಡ್ತಕ್ಕಂಥ ಶಕ್ತಿ ಇರಲಿಲ್ಲ, ಶಕ್ತಿ ತೋರವ್ರೆ. ಈಗಲೂ ಡ್ಯಾಮ್ ಕಟ್ಟಿ ನೀರು ತಂದವ್ರೆ ವರದೇಗೌಡರು ಅವರು ಜೊತೆಯಾಗಿ. ಗೊತ್ತೈತೆ, PV ಯೋಗೇಶ್ವರು ಪೈಪ್ ಹಾಕೊಂಡು ನೀರು ತಂದರು. ಅವ್ರ ಕೈಲಿ ಆಯ್ತಿರಲಿಲ್ಲ. ಈಗಲೂ ಡ್ಯಾಮೆಲ್ಲ ಅವ್ರನ್ನ ಕೂರ್ತಿರಲಿಲ್ಲ ಅಲ್ಲಿ ಯೋಗೇಶ್ವರನ್ನ. ಗೊತ್ತೈತೆ. ಯಾರು ಈಗ ಚನ್ನಪಟ್ಟಣ ಜಿಲ್ಲೆ ಮಾಡಿದವ್ರು ಯಾರು? ರಾಮನಗರ ತಾಲೂಕು ಕುಮಾರಸ್ವಾಮಿ. BK ಬರೀ ಬಂಡಲ್ ಬಿಟ್ಕೊಂಬತ್ತಾವನೆ. 5 ರೂಪಾಯಿನ ಗಂಧದ ಕಡ್ಡಿ ಹಚ್ತಿಲ್ಲ ಈ ಜಿಲ್ಲೆ ಒಳಗೆ. ಗೊತ್ತೈತೆ. ಅವನ ತಮ್ಮ ಬಂದ ಲೂಟಿ ಹೊಡ್ಕೊಂಡೋದ 2 ಸತಿ ಇಲ್ಲಿ. ದುಡ್ಡು ಲೂಟಿ ಹೊಡ್ಕೊಂಡೋದ. DC ಜೊತೆ ಹಾಕೊಂಡಿದ್ದೆ, ಸಿಗ್ನೇಚರ್ ಹಾಕೊಂಡು ದುಡ್ಡಿಗೆ ಸರ್ಕಾರದಿಂದ ಬಂದಂಥದ್ದ ನುಂಗ್ಕೊಂಡು ಹೊಂಟೋದ. ಅವನ ಅದಕ್ಕೆ ಏನು ಮಾಡಿದ್ರು, ಒಳ್ಳೆ ಡಾಕ್ಟರ್ಸ್ ಅಂತ ನಿಲ್ಲಿಸ್ಬೇಕು ಇಲ್ಲಿ ಅಂತ ಹೇಳಿ ನಿಲ್ಲಿಸಿದಾಗ ಬಿಡದಿಯಿಂದ ಹೇಳಿ ರಾಧಾಸ್ಪೇರಿತ ಹೋಗಿ 2 ಲಕ್ಷ ಓಟಲ್ಲಿ ಗೆದ್ದರು ಅವರು. ಚನ್ನಪಟ್ಟಣ ರೀಕಾಲ್ ಆಯಿತು, ರಾಮನಗರ ರೀಕಾಲ್ ಆಯಿತು, ಮಂಡ್ಯ ಇದು ಮಾಗಡಿ ರೀಕಾಲ್ ಆಗೋಯ್ತು. ಗೆದ್ದಿದ್ದೇ ಅವರು ಬೆಂಗಳೂರು ಗ್ರಾಮಾಂತರಲ್ಲಿ ಹೋಗಿ ಬಿಡದಿಯಿಂದ ರಾಧಾಸ್ಪುರಿ ಹತ್ರ ಅವ್ರಿಗೆ ಬಹುಮಾನ ಕೊಟ್ಟು ಕಳಿಸಿದ್ರು. ರಾಮನಗರ ಜಿಲ್ಲೆನೇ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ಬೇಕಿಲ್ಲ. ಅವನೇನೋ ಇದು ಸಾತ್ನೂರು ತಗೊಂಡೋಗಿ 6 ಹಳ್ಳಿಲಿ ಮಡಿಕೊಂಡ್ರು ಅಂತ ತಿಳ್ಕೊಂಡಿದ್ದಾರೆ. ಗಲಾಟೆ ಮಾಡ್ತಾರೆ. ಬಾವುಟ ಹಿಡ್ಕೊಂಡು ಹೆಂಗ್ಸು ಹೋರಾಡ್ತಾಳೆ ರಾಮನಗರದಲ್ಲಿ. ಇವನು ಜಿಲ್ಲೆ ಮಾಡಿದ್ನೆ. ಈ ಆಸ್ಪತ್ರೆ ಕಿಟಕಿ ಮಡಿಗೆಯನ್ನೇ DK ಶಿವಕುಮಾರ್ನ ಆಮೇಲೆ ಮಾತಾಡಲಿ ಇಲ್ಲಿ. ಕಿಟಕಿ ಅವಲ್ಲ, ಲಾಂಗ್ ಕಿಟಕಿ ಅವು ಮಡಿಗೆಯಲ್ಲಿ ಗೊತ್ತಾಯ್ತದೆ. ಈಗಾಗಲೇ ಡಾಕ್ಟ್ರು ಹೃದಯ ಆಪ್ರೇಷನ್ ಮಾಡುವಂಥ ಮಿಷಿನ್ ತಂದು ಇಳಿಸವ್ರೆ ಒಳಕ್ಕೆ ಆಸ್ಪತ್ರೆಗೆ. ಮಾಗಡಿ ಇಳಿಸವ್ರೆ. ಇವ್ರು ಯಾಕೆ ಮಾಡಲಿಲ್ಲ? 20 ವರ್ಷದ ಸುರೇಶ್ ಅವರು ದುಡ್ಡು ಕೊಟ್ಕೊಳ್ಳೋದು ಜನಗಳಿಗೆ, ಲೀಡ್ರುಗಳಿಗೆ, ಬನ್ನಿ ಕೂತ್ಕೊಳ್ಳಿ ಅನ್ನೋದು. ಅದಲ್ಲ, ಕೆಲಸ ಮಾಡಿ ತೋರಿಸ್ಬೇಕು. ಕುಮಾರಸ್ವಾಮಿ ಹೆಂಗೆ ತೋರಿಸಿದನು? ಇವತ್ತು ಮಂಡಿ ಹಾಕ್ಕೊಟ್ರು ಅವ್ರಿಗೆ 3 ಲಕ್ಷ ಓಟು. ಒಳ್ಳೆ ಹುಡುಗ ಇವನು, ಕೆಲಸ ಮಾಡ್ತಾನೆ, ನಮ್ಮ ಮಂಡ್ಯ ಜಿಲ್ಲೆ ಉಳಿಸ್ಕೊತಾನೆ. 3,000 ಅರ್ಜಿ ಬಂದದೀಗಲ್ಲ ಅವ್ರಿಗೆ. ನಮ್ಮ ಕಾಮಗಾರಿಗಳಿಗೆ ಕೆಲಸ ಮಾಡಬೇಕು ಕುಮಾರಸ್ವಾಮಿ ಅವರು ಅಂತ. ಹಂಗೆ ಈ ಕಾಂಗ್ರೆಸ್ನವ್ರು ಏನಿಲ್ಲ, ದುಡ್ಡು ಮಾಡ್ಕೊಂಡು ಗಂಟು ಬುಟ್ಟೆ ಕಟ್ಕೊಂಡು ಹೋಗ್ತಾ ಇರೋದು ಮನೆಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.